ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ವಿಚಾರದಲ್ಲಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ರೈತರನ್ನ ತಪ್ಪು ದಾರಿಗೆ ಎಳೆಯುವಂತ ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡುವ ಅಭಿಲಾಷೆ ನನಗಿಲ್ಲ. ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಕೂಡ ಅಲ್ಲ. ಅದನ್ನ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಕೂಡ ಹಾಕಿಲ್ಲ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂತ ಪಾಪ ರೈತರನ್ನ ತಪ್ಪುದಾರಿಗೆ ಹಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗ್ಲಿ, ನನಗಿಷ್ಟ ಇಲ್ಲ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ನಿಗಿ ಕೆಂಡ ಕಾರಿದ್ರು. ನೀವು ಹೇಳ್ತಿರೋ ಸುಳ್ಳು ಎಷ್ಟು ದಿನ ಮುಚ್ಚಿಡೋಕಾಗುತ್ತೆ? ನಮ್ಮ ರಾಜಕೀಯ ಬದುಕು ಕಟ್ಟಿಕೊಟ್ಟ ಕುಟುಂಬವನ್ನೇ ನಾಶ ಮಾಡಿದ್ರಿ. ಇದೇ ಟೌನ್ಶಿಪ್ನಲ್ಲಿ ನಿಮ್ಮ ಕುಟುಂಬದವರು 36 ಎಕರೆ ಜಮೀನನ್ನ ಖರೀದಿ ಮಾಡಿಲ್ವಾ? ನಿಮ್ಮ ಜಮೀನು ಸ್ವಾಧೀನ ಆಗಿಲ್ಲ ಅಂತ ಎಚ್ಡಿಕೆಗೆ ಟಾಂಗ್ ನೀಡಿದ್ದಾರೆ. ಇದು ನಾನು ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಹಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮ್ಗೆ ಶಕ್ತಿಯನ್ನ ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂತ 1 ಎಕರೆ ಭೂಮಿ ಬಿಡದಿಲಿ ಇರ್ಬೋದು, ದೇವಗಿರಿಯಲ್ಲಿ ಇರ್ಬೋದು, ಇಲ್ಲ ಸುತ್ತಮುತ್ತಲ ಇರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವ್ರ ಜಮೀನು ಎಲ್ಲೂ ಹೋಗ್ದಿರ್ವಲ್ಲ. ಈ ಭೂಮಿ ಆ ಮಕ್ಕಳು, ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕಂತರದ್ದು ಬೇಡ. ಆ ರೈತರ ಜಮೀನು ನೀನ್ ಯಾರು ಮಾರಲೂಬಾರ್ದು. ನೀನ್ ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರ್ಗೆ, ಮುಂಜಿ ಮಾಡೋರ್ಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಜೈಲಿನ ದಿನಗಳನ್ನ ನೆನೆದ್ರು. ನಾನು ಸಿಎಂ ಆಗಿರೋದು ಕೆಲವರಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ, ಅವರಿಗೆ ನಿದ್ರೆ ಕೂಡ ಬರ್ತಿಲ್ಲ. ಸಿಎಂ ಆಗಿರೋದನ್ನ ಸಹಿಸೋಕೆ ಆಗ್ತಿಲ್ಲ. ನನ್ನನ್ನ ಜೈಲಿಗೆ ಕಳಿಸೋದಕ್ಕೆ ಎಷ್ಟು ವರ್ಷದಿಂದ ಸಂಚು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ಬರುತ್ತೆ ಅಂತ ಕುಮಾರಣ್ಣ ಹೇಳಿದ್ದಾರೆ. ಕುಮಾರಣ್ಣನ ಹೋರಾಟ ಮುಂದುವರಿಲಿ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. ಇವತ್ತು ಡಿಕೆಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು, ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೇದಾಗಲಿ. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ,
ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ನಡುವಿನ ಬಿಡದಿ ಗುದ್ದಾಟ ತಾರಕಕ್ಕೇರಿದೆ. ಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಎಚ್ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆಯಲ್ಲಿ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ನಾನು ಚುನಾವಣೆ ಮಾಡಿದ್ದೇನೆ ಅಂತಾನೂ ಕೂಡ ಆರೋಪ ಮಾಡಿದ್ದಾರೆ. ಅಂತ ಕೆಲಸ ಮಾಡುವ ಅವಶ್ಯಕತೆ ನನಗಿಲ್ಲ. ನಾನು ಚುನಾವಣೆ ಮಾಡಿದ್ದೇನೆ ಅನ್ನೋದಾದ್ರೆ ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನೇ A1 ಮಾಡಲಿ. ಅಮಾಯಕ ರೈತರ ಮೇಲೆ ಕೇಸ್ ಹಾಕಿದ್ದಾರೆ. ಟೌನ್ಶಿಪ್ ಮಾಡೋಕೆ ರೈತರ ಫಲವತ್ತಾದ ಭೂಮಿನೇ ಬೇಕಾ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಾನು ಈ ಸರ್ಕಾರ ಕೇಳ್ತಕ್ಕಂಥದ್ದು ಇವರು ಮತ್ತಲ್ಲಿ ಯಾರ ಲೋಕಲ್ MLA ಅದು ನಾನು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಏಕೆಂದರೆ ಅವ್ರು ಬಂದಿರೋದೇ ಪೊಲೀಸ್ ಇಟ್ಕೊಂಡು ಜೀವನದಲ್ಲಿ. ನನ್ನ ಜೊತೆಲಿದ್ದಾಗಲೂ ದಿನಬಲಿ ಪೊಲೀಸ್ ಕೇಸಲ್ಲೇ ಇರೋರು, ಯಾವಾಗಲೂ ಪೊಲೀಸ್ ಸ್ಟೇಷನಲ್ಲೇ ಇರ್ತಿದ್ದು ಮನುಷ್ಯ. ಅವ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾನೇನೋ ಚುನಾವಣೆ ಮಾಡಿಸ್ಬಿಟ್ಟು ಪಾಪ ಅವ್ರಿಗೆಲ್ಲ ಜೈಲಿಗೆ ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ಏನು ಹೇಳ್ಕೊಂಡವ್ರೆ, ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕಾರ್ಯವೇ ಅದಲ್ಲ. ಯಾರಿಗಾದರೂ ತೊಂದರೆ ಆದಾಗ ತೊಂದರೆನ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನೇಚರಲ್ಲಿ ಬಂದಿರೋರು ನಾವು. ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವನ ಮೇಲೆ ಕೇಸ್ ಹಾಕು, ಇವನ ಮೇಲೆ ಕೇಸ್ ಹಾಕು, ಈ ಸಿಸ್ಟಮಲ್ಲಿ ನಾವು ಬಂದವರಲ್ಲ. ನಾನು ಈ ಸರ್ಕಾರಿ ಕೇಳ್ತಕ್ಕಂಥದ್ದು, ಇಷ್ಟೊಂದು ನೀವು ಪ್ರತಿಷ್ಠೆ ಇಟ್ಕೊಂಡು ಅಲ್ಲಿ ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಏನಿದೆ, ಈಗಿನ ಮುಖ್ಯಮಂತ್ರಿಗಳಿಗೆ ನನ್ ಬೇಕಾದ್ರೆ ಹೊಡೀರಿ, ಅಧಿಕಾರಿಗಳನ್ನ ಹೊಡಿಬೇಡಿ ಎಂಬ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಹೊಡೆಯೋಕೆ ಡಿಕೆ ಶಿವಕುಮಾರ್ ಅವರು ರೈತರ ಕೈಗೆ ಸಿಕ್ತಿಲ್ಲ, ಹೊಡೆಯೋದ್ ಬಿಡಿ ಚರ್ಚೆ ಮಾಡೋಕ್ಕೂ ಕೂಡ ಸಿಎಂ ಕೈಗೆ ಸಿಕ್ತಿಲ್ಲ. ಆದ್ರೆ 2 ತಿಂಗಳ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಕಾಟಾಚಾರಕ್ಕೆ ಸಭೆ ಮಾಡಿದ್ರು. ತಮ್ಗೆ ಬೇಕಾದ ರೈತರನ್ನ ಕರೆಸಿ ಮೀಟಿಂಗ್ ಮಾಡಿದ್ರು. ಹಸಿರು ಟವಲ್ ಹಾಕೊಂಡವರೆಲ್ಲ ರೈತರ ಅಂತ ನಿಖಿಲ್ ಪ್ರಶ್ನೆ ಮಾಡಿದ್ದಾರೆ. ಸಿಕ್ತಲ್ವಲ್ಲ ಹೊಡಿಯೋದಿರ್ಲಿ, ಚರ್ಚೆ ಮಾಡಕ್ಕೆ ಕೈಗೆ ಸಿಕ್ಲಿಲ್ವಲ್ಲ. ಇದೇ ಕುಮಾರಣ್ಣ ಅವರು ಈ ಪ್ರಾಜೆಕ್ಟ್ ನ ಕೈ ಬಿಡ್ತಕ್ಕಂಥದಕ್ಕೆ 3 ಸಭೆ ತಮ್ಮ ಕೃಷ್ಣ ಕಚೇರಿಯಲ್ಲಿ, ಬಂಡಪ್ಪಣ್ಣನ್ ಗೊತ್ತಿದೆ ಅಲ್ಲ, ಅವ್ರು ಸಾಕ್ಷಿ ಇದ್ದಾರೆ. ಕೃಷ್ಣ ಕಚೇರಿಯಲ್ಲಿ 3ನೇ ಸಭೆ ಮುಕ್ತಾಯ ಆದಾಗ ರೈತರನ್ನ ಕರೆಸ್ತಾರೆ. ಆಮೇಲೆ ರೈತರನ್ನ ಯಾವ ತರ ಕರೆಸಿದ್ರು ಅಂದ್ರೆ, ಅಲ್ಲಿರ್ತಕ್ಕಂಥ ಯಾರು ಬೇಕಾದ್ರೂ ಬರ್ಬೋದು ಅಂತ ತುಂಬ ಹೃದಯದಿಂದ ಸ್ವಾಗತ ಕೋರಿದ್ರು. ಇಲ್ಲಿ ಮೊನ್ನೆ ಒಂದು ಕಾಟಾಚಾರದ ಸಭೆ ಮಾಡಿದ್ರು 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು. ತಮಗ್ ಬೇಕಾದಂತ ರೈತರು, ಹಂಗಾದ್ರೆ ರೈತರು ಬಂದವರೆಲ್ಲ ಅಲ್ಲಿ ಯಾರು ಕೂಡ ಅಲ್ಲಿ ಕೊಡ್ತಕ್ಕಂಥದಕ್ಕೆ ಒಲವು ಸೂಚಿಸಿದ್ರ? ಹಂಗಾದ್ರೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ರೈತರನ್ನ ಅವ್ರು ಕೂರ್ಸ್ಲೇ ಇಲ್ವಲ್ಲ. ಇವ್ರಿಗೆ ಬೇಕಾದಂತವ್ರನ್ನ ಇವರು ರೈತರು ಅಂತ ಬಿಂಬಿಸ್ಕೊಂಡು ಈ ತರ ಹಸಿರು ಟವಲ್ ಹಾಕೊಂಡು ಕೂರ್ಸ್ಕೊಂಡ್ಬಿಟ್ರೆ ರೈತರಾಗ್ಬಿಡ್ತಾರ? ಕೈಗೆ ಸಿಗ್ತಾ ಇಲ್ವಲ್ಲ ಹೊಡಿಯಕ್ಕೆ. ರಾಜ್ಯದಲ್ಲಿ ಬಡವರ ರೈತ ವಿರೋಧಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂತ ಬಳ್ಳಾರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಸಿಎಂಗೆ ರಿಯಲ್ ಎಸ್ಟೇಟ್ ಪ್ರಮುಖ ಆದ್ಯತೆ ಆಗ್ಬಿಟ್ಟಿದೆ. ಸಿಎಂ ಆಗಿ ಆಯ್ಕೆಯಾದ 24 ಗಂಟೆಗಳಲ್ಲೇ ಬಿಡದಿ ಟೌನ್ಶಿಪ್ ಬಗ್ಗೆ ಆದೇಶ ಮಾಡ್ತಾರೆ. ರೈತರು ಫಲವತ್ತಾದ ಭೂಮಿ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು, ಮಹಿಳೆಯರು ಪೊರಕೆ ಹಿಡಿದು ಹೊಡೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ಕಾರಣ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಗುಡುಗಿದ್ರು. ರೈತರ ವಿರೋಧಿ, ಬಡವರ ವಿರೋಧಿ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಿಯಲ್ ಎಸ್ಟೇಟ್ ಆದ್ಯತೆ ಆಗಿದೆ ವಿನಃ ರೈತರ ಆದ್ಯತೆ ಇಲ್ಲ. ರಾಜ್ಯದಲ್ಲಿ ರೈತರ ಬಿಡದಿ
ಟೌನ್ಶಿಪ್ ವಿಚಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಡೆಡ್ಲೈನ್ಗೆ ಬಾಲಕೃಷ್ಣ ಟಾಂಟ್ ಮಾಡಿದ್ದಾರೆ. ದೇವೇಗೌಡರು ಬಿಡದಿ ಬಗ್ಗೆ ಹೋರಾಟ ಮಾಡೋದು ಬೇಡ, ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕು ಅಂತ ಅನ್ಸಿಲ್ವಾ? ಮೋದಿಯವರ ಜೊತೆಗೆ ದೇವೇಗೌಡರು ಕಾಸ ಇದ್ದಾರೆ. ದೇವೇಗೌಡರು ಮೇಕೆದಾಟು ಮಹದಾಯಿ ಬಗ್ಗೆ ಯಾಕೆ ಒಪ್ಪಿಸ್ತಾ ಇಲ್ಲ? ಹಾಸನದಲ್ಲಿ 2,000 ಎಕರೆ ಭೂ ಸ್ವಾಧೀನ ಆಗಿದೆ, ಅಲ್ಲಿ ಯಾಕೆ ರೈತರ ಬಗ್ಗೆ ದೇವೇಗೌಡರು ಮಾತಾಡ್ತಿಲ್ಲ? ಮೆಚ್ಚಿಸೋದಕ್ಕೆ ಗೌಡ್ರು ಧರಣಿ ಕೂರ್ತಾರೆ, ನಾವೇನು ಮಾಡೋದಕ್ಕಾಗಲ್ಲ. ಇದೇ ಧರಣಿಯನ್ನ ಮೋದಿಯವರ ಮುಂದೆ ಹೋಗಿ ಮಾಡ್ಲಿ ಅಂತ ಕಿಡಿಕಾರಿ. ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ರಾಜಕೀಯ ಏಳಿಗೆಯನ್ನ ಅಪ್ಪ ಮಕ್ಕಳು ಸಹಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳುಹಿಸೋದಕ್ಕೆ ಅಂತ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ದಾರೆ. ಪದೇ ಮೋದಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕುತಂತ್ರ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಹಾಕಿಸೋದಕ್ಕಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಒಕ್ಕಲಿಗ ನಾಯಕನಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಿರೋದು ನಿಮ್ಗೆ ಸಹಿಸೋದಕ್ಕಾಗ್ತಿಲ್ಲ. ಬಿಡದಿ ಟೌನ್ಶಿಪ್ ಆದ್ರೆ ನಿಮ್ಮ ಅಸ್ತಿತ್ವ ಹೋಗಲಿದೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಟೌನ್ಶಿಪ್ಗೆ ಭೂಮಿ ಕೊಟ್ಟ ರೈತರ ಲಿಸ್ಟ್ ರಿಲೀಸ್ ಮಾಡಿದೆ. ಬಿಡದಿ ಭಾಗದ 3 ಹಳ್ಳಿಗಳ ರೈತರ ಪಟ್ಟಿಯನ್ನ ಸರ್ಕಾರ ಹೆಸರು ಸಮೇತ ಭೂಮಿಯ ಲೆಕ್ಕ ಸಮೇತ ದಾಖಲೆ ಬಿಡುಗಡೆ ಮಾಡಿದೆ. ಯಾವ್ಯಾವ ರೈತ ಎಷ್ಟೆಷ್ಟು ಭೂಮಿ ಕೊಟ್ಟಿದ್ದಾರೆ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದು. ಹಿಂದೆ ಗೆಜೆಟ್ ನೋಟಿಫಿಕೇಶನ್ ಸರ್ಕಾರ ಹೊರಡಿಸುತ್ತಾ ಕಾದ್ ನೋಡಬೇಕಿದೆ. ಬಿಡದಿ ಟೌನ್ಶಿಪ್ ವಿರೋಧದ ನಡುವೆನೂ ಸರ್ಕಾರ 2ನೇ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಹೊಸೂರು, ಅರಳಾಳು ಸಂದ್ರ, ಬನ್ನಿಗಿರಿ, ಕೆಜಿ ಗೊಲ್ಲರಪಾಳ್ಯ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹಿನ್ನೆಲೆ ಯೋಜನೆ ಪರ ಇರುವ ರೈತರು ಸಂಭ್ರಮಾಚರಣೆ ಮಾಡಿದ್ರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸೆಲೆಬ್ರೇಷನ್ ಮಾಡಿದ್ರು. ಸಿಹಿ ಹಂಚಿ ಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆ ಕೂಗಿದ್ದಾರೆ. 20 ವರ್ಷದಿಂದ ವನವಾಸ ಅನುಭವಿಸಿದ್ವಿ, ಇದೀಗ ಅದಕ್ಕೆ ಮುಕ್ತಿ ಸಿಕ್ಕಿದೆ. ಬೇಗ ನಮ್ಮ ಜಮೀನುಗಳಿಗೆ ಜೆಎಂಸಿ ಮಾಡಿ ಪರಿಹಾರ ನೀಡಿ ಅಂತ ರೈತರು ಮನವಿ ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಬಿಗ್ ರಿಲೀಫ್ ಸಿಕ್ಕಿದ್ದು, ತಮಿಳುನಾಡಿಗೆ ಸದ್ಯಕ್ಕೆ ಕಾವೇರಿ ನೀರು ಬಿಡಂಗಿಲ್ಲ, ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ. ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಮಳೆ ಕೊರತೆಯನ್ನ ವಿವರಿಸಿದ್ದು, ಡ್ಯಾಂಗಳ ನೀರಿನ ಸ್ಥಿತಿಗತಿ ಬಗ್ಗೆನೂ ಕೂಡ ಹೇಳಿದ್ದಾರೆ. ಡ್ಯಾಂನಲ್ಲಿ ಕುಡಿಯೋ ನೀರು ಮಾತ್ರ ಲಭ್ಯ ಇದೆ, ಬೆಳೆಗಳಿಗೂ ಕೂಡ ನೀರಿಲ್ಲ ಅಂತ ಕರ್ನಾಟಕ ವಾದ ಮಂಡನೆ ಮಾಡಿದೆ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಹೇಳಿದ್ದು, ಆದರೆ ತಕ್ಷಣ ನೀರು ಬಿಡುವಂತೆ ತಮಿಳುನಾಡು ಬೇಡಿಕೆ ಇಟ್ಟಿದೆ. ವಾದ ಪ್ರತಿವಾದ ಆಲಿಸಿ ಸಿಡಬ್ಲ್ಯೂಆರ್ಸಿ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದ್ದು, ಎಸ್ಐಟಿ ತಂಡ 7,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಎಸ್ಐಟಿ ರಚನೆಯಾದ 1 ವರ್ಷದ ಬಳಿಕ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಮ್ಮುಖದಲ್ಲೇ ಕೋರ್ಟ್ಗೆ ಎಸ್ಐಟಿ ತಂಡ ಅಂತಿಮ ವರದಿ ಸಲ್ಲಿಸಿದೆ. ದಾವಣಗೆರೆಯ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಪ್ರಕರಣ ದಾಖಲು ಮಾಡಿದ್ದಾರೆ. ಜುಲೈ 10ನೇ ತಾರೀಕು ಬೆಳಕಿಗೆ ಬಂದಿದ್ದ ಲವ್ ಜಿಹಾದ್ ಪ್ರಕರಣ ಸರಸ್ವತಿ ನಗರದಲ್ಲಿರುವ ಪವರ್ ಫಿಟ್ನೆಸ್ ಜಿಮ್ನಲ್ಲಿ ಘಟನೆ ನಡೆದಿದೆ. ಜಿಮ್ಗೆ ಬಂದ ಮಹಿಳೆಯನ್ನ ಟ್ರೈನರ್ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದ್ದು, ಇಸ್ಮಾಯಿಲ್ನನ್ನ ವಶಕ್ಕೆ ಪಡೆದುಕೊಂಡ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಗೃಹಜ್ಯೋತಿ ಯೋಜನೆ ಅನರ್ಹರ ಪತ್ತೆಗೆ ರಾಜ್ಯಾದ್ಯಂತ ಮನೆ ಸಮೀಕ್ಷೆ ಆರಂಭವಾಗಿದ್ದು, ಅಧಿಕಾರಿಗಳು ಮಾತ್ರ ಮನೆಗೆ ಭೇಟಿ ನೀಡದೆ ಒಂದೇ ಕಡೆ ಗ್ರಾಮಸ್ಥರನ್ನ ಕರೆಸಿ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕುಂಟಿನಮಡು ಗ್ರಾಮದಲ್ಲಿ ಈ ಘಟನೆ ಕಂಡುಬಂದಿದ್ದು, ಅಧಿಕಾರಿಗಳು ಮನೆಗೆ ಭೇಟಿ ನೀಡದಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಮನೆಗೆ ಬಂದು ದಾಖಲೆ ಪರಿಶೀಲಿಸಿ ಮೊಬೈಲ್ ಆಪ್ನಲ್ಲಿ ಎಂಟ್ರಿ ಮಾಡಬೇಕು. ಆದರೆ ಗ್ರಾಮದ ಕಲ್ಯಾಣ ಮಂಟಪಕ್ಕೆ ಬರುವಂತೆ ಗ್ರಾಮಸ್ಥರಿಗೆ ಮೆಸೇಜ್ ಮಾಡಿ ಗೃಹಜ್ಯೋತಿಗೆ ಆಧಾರ್ ಎಂಟ್ರಿ ಮಾಡ್ತಿದ್ದಾರೆ. ಮೆಸೇಜ್ ನೋಡದೇ ಇದ್ದವರು ಏನ್ ಮಾಡಬೇಕು? ಮನೆಯಲ್ಲಿ ವೃದ್ಧರೊಬ್ಬರೇ ಇದ್ರೆ ಹೇಗ್ ಬರಬೇಕು ಅಂತೇಳಿ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಹಿಡಕಲ್ ಜಲಾಶಯ ಸಂತ್ರಸ್ತರ ಹೋರಾಟ ತೀವ್ರಗೊಂಡಿದೆ. ಬೆಳಗಾವಿ ಉತ್ತರ ವಲಯ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶ ಹೊರಹಾಕಿದ್ರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಇಂಜಿನಿಯರ್ ಕಚೇರಿಯವರೆಗೆ ನೂರಾರು ಜನ ಮಹಿಳೆಯರು ಎತ್ತುಗಳ ಸಮೇತವಾಗಿ ಮೆರವಣಿಗೆ ನಡೆಸಿದ್ದಾರೆ. ಮುಖ್ಯ ಇಂಜಿನಿಯರ್ ಕಚೇರಿಯನ್ನೇ ದನದ ಕೊಟ್ಟಿಗೆ ಮಾಡಿಕೊಂಡು
ರೈತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಿಡದಿಯಲ್ಲಿ ಎಕರೆಗೆ 2 ಕೋಟಿ ಕೊಟ್ಟರು ರೈತರು ಜಮೀನು ಬಿಡ್ತಾ ಇಲ್ಲ, ನಾವು ಭೂಮಿ ಕೊಟ್ಟು 50 ವರ್ಷ ಕಳೆದ್ರೂ ಪರಿಹಾರ ಕೊಡ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ದ್ರಾಕ್ಷಿ ಬೆಳೆಗೆ ಬಂಗಾರದ ಬೆಲೆ ಬಂದ ಹಿನ್ನೆಲೆ ರಾತ್ರೋರಾತ್ರಿ ಖದೀಮರು ದ್ರಾಕ್ಷಿ ಕಳ್ಳತನ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಾಲ ಸೋಲ ಮಾಡಿ 2 ಎಕರೆಯಲ್ಲಿ ಬಸವರಾಜ್ ಎಂಬುವರು ದ್ರಾಕ್ಷಿ ಬೆಳೆದಿದ್ರು. ಆದರೆ ರಾತ್ರಿ ಕಳ್ಳರು 150 ಕೆಜಿ ದ್ರಾಕ್ಷಿ ಕಟಾವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದ 3 ಸಜಾ ಕೈದಿಗಳ ಪೈಕಿ ಒಬ್ಬನನ್ನ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೆನೆ ಹಲ್ಲೆಗೆ ಯತ್ನಿಸಿದ ಆರೋಪದ ಹಿನ್ನೆಲೆ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ 2 ಕಾನ್ಸ್ಟೇಬಲ್ಗಳಿಗೂ ಗಾಯಗಳಾಗಿದ್ದು, ಗಾಯಾಳು ಕೈದಿಗೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಂಗಳವಾರ ಕಲಬುರಗಿ ಕೇಂದ್ರ ಕಾರಾಗೃಹದ ಕಾಂಪೌಂಡ್ ಗೋಡೆ ಹಾರಿ ಪರಾರಿಯಾಗಿದ್ದ ಸಜಾ ಕೈದಿಗಳಾದ ಸಂತೋಷ್, ಮಸ್ತಾನ್ ಮತ್ತು ಸಾಗರ್ ಬಂಧನಕ್ಕಾಗಿ 4 ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿತ್ತು. ಓರ್ವ ಆರೋಪಿಯನ್ನ ಬಂಧಿಸಿದ್ದು, ಇನ್ನಿಬ್ಬರ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಖತರ್ನಾಕ್ ಲೇಡಿಯೊಬ್ಬಳು ಕಂಡಕ್ಟರ್ನ ಬ್ಯಾಗ್ ಅನ್ನೇ ಕದ್ದಿರುವ ಘಟನೆ KA 57F6331 ಈ ಬಸ್ನಲ್ಲಿ ನಡೆದಿದೆ. ಟಿಕೆಟ್ ಬ್ಯಾಗ್ನ ಬಗ್ಗೆ ಸಹ ಪ್ರಯಾಣಿಕರೇ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಕಂಡಕ್ಟರ್ ಟ್ರಾಫಿಕ್ ಪೊಲೀಸ್ ಕರೆಸಿ ಪೊಲೀಸರು ಪ್ರಯಾಣಿಕರ ಬಳಿ ಶೋಧವನ್ನ ನಡೆಸಿದಾಗ ಟಿಕೆಟ್ ಬ್ಯಾಗ್ ಪತ್ತೆಯಾಗಿದೆ. ಬಿಎಂಟಿಸಿ ಬಸ್ನಲ್ಲಿ ಬ್ಯಾಗ್ ಕದ್ದು ಖತರ್ನಾಕ್ ಲೇಡಿ ಹೈಡ್ರಾಮಾ ನಡೆಸಿದ್ದು ಇದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಉದ್ಯೋಗಕ್ಕಾಗಿ ಅಲೆಯುವ ಯುವಕರು ಎಚ್ಚರ ವಹಿಸಲೇಬೇಕು. ಕಾರಣ ಆಂಧ್ರಪ್ರದೇಶದ MNC ಕಂಪನಿಯಲ್ಲಿ ಉದ್ಯೋಗ ಕೊಡಿಸುವುದಾಗಿ ಮೋಸ ಮಾಡೋದಕ್ಕೆ ವಂಚಕರು ಆಕ್ಟಿವ್ ಆಗಿದ್ದಾರೆ. ಪರೀಕ್ಷಾ ಶುಲ್ಕ 2 ರಿಂದ 3 ಸಾವಿರ ಫಿಕ್ಸ್ ಮಾಡಿ ಒಮ್ಮೆ 30 ರಿಂದ 40 ಜನರನ್ನ ಕರೆಸಿ ಪರೀಕ್ಷೆ ನಡೆಸ್ತಾ ಇದ್ರು. ಪರೀಕ್ಷೆ ಮುಗಿದ ನಂತರ ಸರಿಯಾಗಿ ಪರೀಕ್ಷೆ ಬರೆದಿಲ್ಲ, ಇನ್ನೊಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ವಂಚಿಸ್ತಾ ಇದ್ರು. ಇದೀಗ ನಕಲಿ ಪರೀಕ್ಷೆ ಬರೆಸಿ ನಿರುದ್ಯೋಗಿಗಳಿಗೆ ವಂಚಿಸಿರುವ ಗ್ಯಾಂಗ್ ಅನ್ನ ಬೆಂಗಳೂರು ವೈಟ್ ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡು ವೈಟ್ ಫೀಲ್ಡ್ ಪೊಲೀಸರು ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಮೈಸೂರಿನಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಬಂದಿದ್ದು, ಇನ್ಸ್ಟಾಗ್ರಾಂ ಲವ್ ಅನ್ನ ನಂಬಿ ಮಗು ಜೊತೆ ಗೃಹಿಣಿ ಬೀದಿಗೆ ಬಿದ್ದಿದ್ದು ನ್ಯಾಯಕ್ಕಾಗಿ ಅಲೆದಾಡ್ತಿದ್ದಾಳೆ. ಗಂಡ ಬೇಕು ಅಂತ ಮಗು ಜೊತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಟಿಟಿ ಚಾಲಕ ರಾಕೇಶ್ನನ್ನ ನಂಬಿ ಮದುವೆ ಆಗಿದ್ದಕ್ಕೆ ಕೈಯಲ್ಲಿ ಕೂಸು ಹಿಡಿದು ಮಹಿಳೆ ಸಿಂಧು ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಗದಗ ಮೂಲದ ಸಿಂಧು ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಸುಳ್ಳಾಪುರ ಗ್ರಾಮದ ರಾಕೇಶ್ನನ್ನ ಮದುವೆ ಆಗಿದ್ಲು. ಹೆರಿಗೆ ಬಳಿಕ ಮಗು ಜೊತೆ ಗಂಡನ ಮನೆಗೆ ಬಂದಾಗ ಸಿಂಧುಗೆ ಗಂಡನ ಮನೆಯವರಿಂದ ನಿತ್ಯ ಕಿರುಕುಳದ ಆರೋಪ ಕೇಳಿಬಂದಿದ್ದು, ಮಗು ಜೊತೆ ಸಿಂಧುಳನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ನನಗೆ ಗಂಡ ಬೇಕು, ನ್ಯಾಯ ಕೊಡಿಸಿ ಅಂತ ಸಿಂಧು ಅಂಗಲಾಚುತ್ತಿದ್ದಾರೆ. ಶಾಲೆಯಲ್ಲಿ ನಡೆದ ಸಣ್ಣ ಘಟನೆಯೊಂದಕ್ಕೆ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗೆ ಹೊಡೆದಿದ್ದಕ್ಕೆ 7ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ವಿದ್ಯಾರ್ಥಿ ಸಮರ್ಥ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತನ್ನ ಸಹೋದರಿಗೆ ಈ ವಿಷಯ ತಿಳಿಸಿದ್ದ. ಮರಿಯಪ್ಪನಪಾಳ್ಯ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವಿದ್ಯಾರ್ಥಿ ಸಮರ್ಥ ವ್ಯಾಸಂಗ ಮಾಡ್ತಿದ್ದ. ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು, ತಕ್ಷಣ ಬಂದು ನೇಣಿನ ಕುಣಿಕೆಯಿಂದ ಇಳಿಸಿದ ಸ್ಥಳೀಯರು ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಮರ್ಥ ಸ್ಥಿತಿ ಗಂಭೀರವಾಗಿದ್ದು, ಶಾಲೆ ವಿರುದ್ಧ ಜ್ಞಾನಭಾರತಿ ಠಾಣೆಗೆ ಸಮರ್ಥ ಪೋಷಕರು ದೂರು ಕೊಟ್ಟಿದ್ದಾರೆ. ಮಾಟ, ಮಂತ್ರ, ದೆವ್ವ, ಬೇತಾಳ ಹೆಸರಲ್ಲಿ ಅಮಾಯಕರಿಗೆ ವಂಚನೆ ಮಾಡ್ತಾ ಇದ್ದ ಆರೋಪದ ಮೇಲೆ ಸ್ವಯಂ ಘೋಷಿತ ನಕಲಿ ಚಂದ್ರನಾಥ್ ಅಘೋರಿ ಎಂಬಾತನನ್ನ KGF ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಆತನ ಸ್ವಯಂ ಘೋಷಿತ ಬೇತಾಳ ಶಕ್ತಿಪೀಠಕ್ಕೂ ಬೀಗ ಜಡಿದಿದ್ದಾರೆ. KGF ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗ್ರಾಮದ ಚಂದ್ರಪ್ಪ ಎಂಬಾತ ತನ್ನದೇ ಜಮೀನಿನಲ್ಲಿ 108 ಅಡಿ ಎತ್ತರದ ಬೇತಾಳ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿ ಭಯದ ವಾತಾವರಣ ನಿರ್ಮಿಸಿ ಅಮಾಯಕರ ಬಳಿ ಹಣ ಸುಲಿಗೆ ಮಾಡ್ತಾ ಇದ್ದ ಎನ್ನಲಾಗಿದೆ. ಕಳೆದ 4 ರಿಂದ 5 ವರ್ಷಗಳಿಂದ ನಡೆಯುತ್ತಿದ್ದ ಸ್ವಾಮೀಜಿ ಕಳ್ಳಾಟಕ್ಕೆ ಕೊನೆಗೂ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಮೌಢ್ಯಾಚಾರ ನಿಷೇಧದ ಮಧ್ಯೆಯೂ ಸ್ವಯಂ ಘೋಷಿತ ಅಘೋರಿ ಚಂದ್ರನಾಥ್ ಮತ್ತು ಅವನು ಸಾಕ್ತಾ ಇದ್ದ 16 ಮಂದಿ ಶಿಷ್ಯ ಸ್ವಾಮೀಜಿಗಳನ್ನು ಕೂಡ ಬಂಧಿಸಿದ್ದಾರೆ. ಜಮೀನಿಗೆ ಹೋಗುವ ರಸ್ತೆಗಾಗಿ 2 ಸಮುದಾಯದವರ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗವಾದಿ ಗ್ರಾಮದಲ್ಲಿ ನಡೆದಿದೆ.
ಬಡಿಗೆ ಮಚ್ಚು ಹಿಡಿದು ಹೊಡೆದಾಡಿಕೊಂಡಿದ್ದು ಒಂದು ಗುಂಪು ಮನೆಗೆ ಟಿಟಿ ವಾಹನವನ್ನೇ ನುಗ್ಗಿಸಿ ಹತ್ಯೆಗೂ ಯತ್ನಿಸಿದ್ದಾರೆ. ಉಡುಚಪ್ಪ ಉದ್ದನಕಾಲು ಎಂಬ ಕುಟುಂಬದ ಮೇಲೆ ದಾಳಿ ನಡೆಸಲಾಗಿದೆ. ಮನೆಗೆ ಟಿಟಿ ವಾಹನ ನುಗ್ಗಿಸಿದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಘಟನೆಯಲ್ಲಿ 8 ಜನರಿಗೆ ಗಾಯಗಳಾಗಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಸಂಬಂಧ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಕರಿಗಳಲ್ಲಿ ಬಾಯಿ ಚಪ್ಪರಿಸಿ ತಿನ್ನುವ ಆಲೂಗಡ್ಡೆ ಚಿಪ್ಸ್ ಎಷ್ಟು ಸುರಕ್ಷಿತ ಗೊತ್ತಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ರಸ್ತೆ ಬದಿಯ ಬೇಕರಿಯೊಂದರಲ್ಲಿ ಸಾರ್ವಜನಿಕರ ಕಣ್ಣೆದ್ರೆ ಕೊಳೆತ ಆಲೂಗಡ್ಡೆ ಹಾಗೂ ಗಲೀಜು ನೀರನ್ನ ಬಳಸಿ ಚಿಪ್ಸ್ ತಯಾರಿಸ್ತಾ ಇದ್ದ ಕೃತ್ಯ ಬಯಲಾಗಿದ್ದು, ಅಧಿಕಾರಿಗಳು ತಕ್ಷಣ ಬೇಕರಿಯನ್ನ ಸೀಸ್ ಮಾಡಿದ್ದಾರೆ. ವಿಜಯಪುರ ಪಟ್ಟಣದ ಶ್ರೀ ಸಾಯಿರಾಮ್ ಹಾಟ್ ಚಿಪ್ಸ್ ಬೇಕರಿಯಲ್ಲಿ ಈ ಘಟನೆ ನಡೆದಿದೆ. ಸ್ಥಳೀಯ ನಿವಾಸಿಯಾದ ವೆಂಕಟೇಶ್ ಎಂಬ ವ್ಯಕ್ತಿ ತಮ್ಮ ಮಕ್ಕಳಿಗೆ ಇಷ್ಟ ಅಂತ ಈ ಬೇಕರಿಯಲ್ಲಿ ಆಲೂಗಡ್ಡೆ ಚಿಪ್ಸ್ ಅನ್ನ ಖರೀದಿ ಮಾಡಿದ್ರು. ಆದರೆ ರಾತ್ರಿ ಈ ಚಿಪ್ಸ್ ತಿಂದಿದ್ದ ಮನೆಯ ಮಕ್ಕಳಿಗೆ ಬೆಳಗಾಗುವಷ್ಟರಲ್ಲಿ ತೀವ್ರವಾದ ಕೆಮ್ಮು ಕಾಣಿಸಿಕೊಂಡಿದೆ. ಬೆಳ್ಳಂಬೆಳಗ್ಗೆ ಮಕ್ಕಳು ಬಾರ್ಗೆ ಬರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಯಲ್ಲಾಪುರ ಬಸ್ ನಿಲ್ದಾಣದ ಬಳಿ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ಗೆ ಬಂದಿದ್ದ ಬಾಲಕನಿಗೆ ಸಿಬ್ಬಂದಿ ಮದ್ಯ ಮಾರಾಟ ಮಾಡಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಅಪ್ರಾಪ್ತ ಅಂತ ಗೊತ್ತಿದ್ರೂ ಕೂಡ ಡ್ರಿಂಕ್ಸ್ ಪ್ಯಾಕೆಟ್ ಕೊಟ್ಟ ಸಿಬ್ಬಂದಿ ವಿರುದ್ಧ ಆರೋಪ ಕೇಳಿಬಂದಿದೆ. ಮಕ್ಕಳಿಗೆ ಮದ್ಯ ಮಾರಾಟ ಮಾಡಬಾರ್ದೆಂಬ ನಿಯಮವನ್ನು ಉಲ್ಲಂಘನೆ ಮಾಡಿದ್ದು, ಮದ್ಯ ಮಾರಾಟ ಮಾಡುವ ಬಾರ್ ಲೈಸೆನ್ಸ್ ರದ್ದುಪಡಿಸಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಾಲೆಗೆ ಹೋಗ್ತಿದ್ದ ಬಾಲಕನಿಗೆ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ನಡೆದಿದೆ. ದೊಣಬ ಘಟ್ಟದಲ್ಲಿ ಶಾಲೆಯಿಂದ ಮನೆಗೆ ತೆರಳುತ್ತಾ ಇದ್ದ ವೇಳೆ ಏಕಾಏಕಿ ಬಂದು ಬಾಲಕನಿಗೆ ಕಾರು ಡಿಕ್ಕಿಯಾದ ಪರಿಣಾಮ ಎಲ್ಕೆಜಿ ವಿದ್ಯಾರ್ಥಿ ಮೊಹಮ್ಮದ್ ಮುನಾವರ್ ತೈಫ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಸಂಬಂಧ ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಮಂದಿಗೆ ಚಿಕನ್ ಹಾಗೂ ಮೊಟ್ಟೆ ರೇಟ್ ಬಿಸಿ ತಟ್ಟಿದ್ದು, ಎಗ್ ರೈಸ್ ತಿನ್ನಂಗಿಲ್ಲ, ಚಿಕನ್ ಚಿಲ್ಲಿ ಬಿರಿಯಾನಿ ಮಾಡಂಗಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಚಿಕನ್ ರೇಟ್ ಕೇಳಿದ್ರೆ ತಲೆ ತಿರುಗುವ ಹಾಗಾಗಿದೆ. ಕಳೆದೊಂದು ವಾರದಿಂದ ಚಿಕನ್ ಮತ್ತು ಮೊಟ್ಟೆ ರೇಟ್ನಲ್ಲಿ ಫುಲ್ ಹೈಕ್ ಆಗಿದ್ದು, ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ಗೆ 360 ರೂಪಾಯಿ ಆಗಿದ್ದು, ಒಂದು ಮೊಟ್ಟೆಗೆ ಈಗ 9 ರೂಪಾಯಿ ಆಗ್ಬಿಟ್ಟಿದೆ. ಏಕಾಏಕಿ ರೇಟ್ ಹೈಕ್ನಿಂದ ಗ್ರಾಹಕರು ಬರ್ತಿಲ್ಲ ಅಂತ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ. ಕೊಡಗಿನಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ ಹಿನ್ನೆಲೆ ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗಿಬಿಟ್ಟಿದೆ. 15,000 ಕ್ಯೂಸೆಕ್ನಿಂದ 2 ಕ್ಯೂಸೆಕ್ ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದ್ದು, ಸ್ವಲ್ಪ ಪ್ರಮಾಣದ ಮುಂಗಾರು ಮಳೆಯಿಂದ 80 ಅಡಿಯಿಂದ 92 ಅಡಿಗೆ ಡ್ಯಾಂನಲ್ಲಿ ನೀರಿನ ಮಟ್ಟ ಇದೆ. ತಡವಾಗಿ ಆದರೂ ಡ್ಯಾಂ ಭರ್ತಿ ಆಗುವ ಭರವಸೆಯಲ್ಲಿದ್ದ ರೈತರಿಗೆ ನಿರಾಸೆಯಾಗಿದೆ. ಇತ್ತ ಒಣಗುತ್ತಿರೋ ಬೆಳೆಗೆ ನೀರು ಹರಿಸಿ ಅಂತ ಮಂಡ್ಯ ಜಿಲ್ಲೆಯಲ್ಲಿ ರೈತರ ನಿರಂತರ ಚಳುವಳಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ 34 ಕೋಟಿ ರೂಪಾಯಿ ಡ್ರಗ್ಸ್ ಸೀಸ್ ಮಾಡಿದ ಹೆಬ್ಬಾಳ ಪೊಲೀಸರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದು, 3 ಡಿವಿಷನ್ಗಳಲ್ಲಿ 10 ದಿನಗಳಿಂದ ಕಾರ್ಯಾಚರಣೆ ನಡೆದಿದೆ. ಹೆಬ್ಬಾಳದಲ್ಲಿ 17 ಕೆಜಿ ಎಂಡಿಎಂಎ ಡ್ರಗ್ಸ್ ಸೀಸ್ ಮಾಡಲಾಯಿತು. ಕಳೆದ ಬಾರಿಯೂ ಕೂಡ 34 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ನವದೆಹಲಿಯಲ್ಲೂ ಕೆಲ ಕೆಜಿಯಷ್ಟು ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಹೆಬ್ಬಾಳ ಪೊಲೀಸರ ಮಾಹಿತಿ ಮೇರೆಗೆ ದಾಳಿ ಮಾಡಿ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ಸ್ ಪೆಡ್ಲರ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿಗೆ ಹೋಗಿ ವಶಕ್ಕೆ ತೆಗೆದುಕೊಳ್ಳುವುದು ಹಾಗೂ ಸ್ಥಳ ಪತ್ತೆ ತುಂಬಾ ಕಷ್ಟ. ನಿಖರ ಮಾಹಿತಿಯನ್ನ ಸಂಗ್ರಹ ಮಾಡಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೆಬ್ಬಾಳ ಪೊಲೀಸರ ಉತ್ತಮ ಕಾರ್ಯಕ್ಕಾಗಿ 10 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುತ್ತೆ ಅಂತ ತಿಳಿಸಿದರು. ರಾಜ್ಯವನ್ನ ಮಾದಕ ವಸ್ತು ಮುಕ್ತವಾಗಿಸೋದಕ್ಕೆ 2 ಹೊಸ ಯೋಜನೆಗಳು ಜಾರಿಗೆ ಮಾಡಲಾಗಿದೆ ಅಂತ ಉತ್ತರ ವಲಯ ಪೊಲೀಸ್ ಮಹಾನಿರೀಕ್ಷಕ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕರ್ನಾಟಕವನ್ನ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡೋಕೆ ಸರ್ಕಾರ ಈ ಯೋಜನೆ ಘೋಷಿಸಿದ್ದು, ಸರ್ಕಾರದಿಂದ ಆಪರೇಷನ್ ರೈಸ್, ಬೇಡ ಬ್ರೋ ಎಂಬ 2 ಹೊಸ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಇನ್ನು ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇರುವ ಯುವಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಅರಿವು ಮೂಡಿಸೋಕೆ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ.